ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಯಾವ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ನನ್ನ ರ್ಯಾಂಕ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಥವಾ ಚೆನ್ನಾಗಿ ಬಂದೇ ಇಲ್ಲ, ಈಗ ನಾನು ಲಾಂಗ್ ಟರ್ಮ್ ಅನ್ನ ಮಾಡಬೇಕು ಅಂತ ಇದ್ದೀನಿ. ಆ ರೀತಿ ಯಾವ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಿದ್ರೋ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈಗ ನಾವು ಮುಂದಿನ ವರ್ಷ KCET ಎಕ್ಸಾಮ್ ಬರಿತಾ ಇದೀವಿ ಅಂತ ಹೇಳಿದ್ರೆ, KCET 2025 ನಾವು ಬರಿತೀವಿ ಅಂತ ಹೇಳಿದ್ರೆ, ಈ ವರ್ಷ ನಾವು ಸೆಕೆಂಡ್ PUC ಅನ್ನ ಕಂಪ್ಲೀಟ್ ಮಾಡಿದ್ವಿ. 2024 ಸೆಕೆಂಡ್ PUC ಮುಗಿದಿದೆ. ಈಗ ಸೆಕೆಂಡ್ PUC ಮಾರ್ಕ್ಸ್ ಅನ್ನ ಮುಂದಿನ ವರ್ಷ ಕನ್ಸಿಡರ್ ಮಾಡ್ತಾರಾ ಅಥವಾ ಇಲ್ವಾ? ಕನ್ಸಿಡರ್ ಮಾಡಿದ್ರು ಕೂಡ ಮಾರ್ಕ್ಸ್ ಇಂಟ್ರೂ ಕಟ್ ಮಾಡ್ತಾರ, ಮತ್ತೆ ಈಗ ತೆಗೆದುಕೊಂಡಿರುವಂತಹ ಮಾರ್ಕ್ಸ್ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಅನ್ನ ರಿಡ್ಯೂಸ್ ಮಾಡಿ ಕನ್ಸಿಡರ್ ಮಾಡ್ತಾರಾ? ಇದೇ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ನಿಮ್ಮ ಮಾರ್ಕ್ಸ್ ಅಲ್ಲಿ ಏನು ರಿಡಕ್ಷನ್ ಆಗಲ್ಲ. ನೀವು PUC ಅಲ್ಲಿ ಏನು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದೀರಾ ಅದನ್ನ 50%, ಹಾಗೆ KCET ಅಲ್ಲಿ ಮುಂದಿನ ವರ್ಷ ಏನು ಮಾರ್ಕ್ಸ್ ಅನ್ನ ಪಡೆದುಕೊಳ್ತೀರಾ ಅದನ್ನ 50% ತೆಗೆದುಕೊಂಡು ನಿಮ್ಮ KCET ರ್ಯಾಂಕ್ ಅನ್ನ ಮುಂದಿನ ವರ್ಷ ಪ್ರಕಟಿಸ್ತಾರೆ. ಅಂದ್ರೆ KCET 2025 ಅನೌನ್ಸ್ ಮಾಡ್ತಾರೆ. ಸರಿನಾ? ಸೊ ಈ ರೀತಿ ಭಯ ನಿಮ್ಮಲ್ಲಿ ಇದ್ರೆ, ಅಂದ್ರೆ ನಮ್ಮ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರ KCET ರ್ಯಾಂಕಿಂಗ್ಗೆ, ಈಗ ಇರುವಷ್ಟೇ ಇಂಪಾರ್ಟೆನ್ಸ್ ನಮ್ಮ PUC ಮಾರ್ಕ್ಸ್ಗೆ ಮುಂದಿನ ವರ್ಷ ಕೂಡ ಇರತ್ತ ಅಂತ ತಿಳ್ಕೊಳ್ಳೋದಾದ್ರೆ, ಈ ವರ್ಷ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ನಿಮ್ಮ PUC ಮಾರ್ಕ್ಸ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಮುಂದಿನ ವರ್ಷ ಕೂಡ ಇರತ್ತೆ. ನಂತರ ನೀವೀಗ ಲಾಂಗ್ ಟರ್ಮ್ KCETಗೋಸ್ಕರ ಮಾಡಬೇಕು ಅಂತ ಹೇಳಿದ್ರೆ, ಒಂದು ವರ್ಷ ನೀವು KCET ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮ್ಮ ಟೈಮ್ ಏನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಟೈಮ್. ಅದ್ರ ಜೊತೆಗೇನೆ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ನಡೆಸಬೇಕು. KCET ಎಕ್ಸಾಮ್ 2025ಕ್ಕೆ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಈಗಿನಿಂದಲೇ ನಡೆಸಬೇಕು. ಯಾಕಂತ ಹೇಳಿದ್ರೆ, ನಾನು ಕೆಲವು ವಿದ್ಯಾರ್ಥಿಗಳನ್ನ ಹಿಂದಿನ ವರ್ಷ ನೋಡಿದ್ದೀನಿ. ಅಂದ್ರೆ ಹಿಂದಿನ ವರ್ಷ ಲಾಂಗ್ ಟರ್ಮ್ ತೆಗೆದುಕೊಂಡು ಈ ವರ್ಷ KCET ಎಕ್ಸಾಮ್ ಬರೆದ್ರು. ಹಿಂದಿನ ವರ್ಷ ಏನು ರ್ಯಾಂಕ್ ಪಡೆದುಕೊಂಡಿದ್ರೋ ಅಷ್ಟು ಚೆನ್ನಾಗಿ ಕೂಡ ಈ ವರ್ಷ ರ್ಯಾಂಕ್ ಅನ್ನ ಪಡೆದುಕೊಂಡಿಲ್ಲ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅವ್ರು ಚೆನ್ನಾಗಿ ಪ್ರಿಪರೇಷನ್ ಮಾಡಿಲ್ಲ ಅಂತ. ಅದಕ್ಕೆ ಹೇಳ್ತಿದ್ದೀನಿ, ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಟೈಮ್. ಅದ್ರ ಜೊತೆಗೇನೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ಏನು ಟ್ರಸ್ಟ್ ಇಟ್ಟಿದ್ದಾರೆ, ಈ ಒಂದು ವರ್ಷ ನನ್ನ ಮಗ ಅಥವಾ ಮಗಳು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಬರೀತಾರೆ ಮುಂದಿನ ವರ್ಷ ಅಂತ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಡೆಡಿಕೇಟೆಡ್ ಆಗಿ ಸ್ಟಡಿ ಮಾಡಿ ಒಳ್ಳೆ ಮಾರ್ಕ್ಸ್ ಬರುತ್ತೆ KCET ಮುಂದಿನ ವರ್ಷ. ಅದರ ನಂತರ ಒಳ್ಳೆ ರ್ಯಾಂಕ್ ಕೂಡ ಬರುತ್ತೆ. ನಿಮಗೆ ಬೇಕಾಗಿರುವಂತಹ ಕಾಲೇಜ್ ಹಾಗೆ ನಿಮಗೆ ಬೇಕಾಗಿರುವಂತಹ ಬ್ರಾಂಚ್ ಅಲ್ಲಿ ಅಡ್ಮಿಷನ್ ಕೂಡ ಆಗುತ್ತೆ. ಒಂದು ವರ್ಷ ಟೈಮ್ ಇದೆ. ಇದು ಕಡಿಮೆ ಟೈಮ್ ಅಲ್ಲ, ತುಂಬಾ ಟೈಮ್ ಇದೆ. ಹಾಗತ್ತಾ? ತುಂಬಾ ಟೈಮ್ ಇದೆ ಎಕ್ಸಾಮ್ ಪ್ರಿಪರೇಷನ್ಗೆ. ಇದು ಟೈಮ್ ವೇಸ್ಟ್ ಮಾಡಿದ್ರೆ ಆಗಲ್ಲ. ನೀವು ಪ್ರತಿದಿನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಬೇಕು. ನೀವು ಬೇಕಿದ್ರೆ ಆನ್ಲೈನ್ ಅಲ್ಲಿ ಯಾವ್ದಾದ್ರು ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಜಾಯ್ನ್ ಆಗಬಹುದು. ಇಲ್ಲಿದ್ರೆ ಆಫ್ಲೈನ್ ಅಲ್ಲಿ ಯಾವ್ದಾದ್ರು ಕೋಚಿಂಗ್ ಕ್ಲಾಸ್ ಇದೆ ನಿಮ್ಮ ಊರಲ್ಲಿ ಅಥವಾ ಊರಿನ ಹತ್ರ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಜಾಯ್ನ್ ಆಗಬಹುದು. ಇಲ್ಲದ್ರೆ ನೀವೀಗ KCET 2024 ಬರೆದಿದ್ರೆ ನಿಮ್ಮ ಹತ್ರ ಆಲ್ರೆಡಿ ಬುಕ್ಸ್ ಇರುತ್ತೆ KCET ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ. ಸೊ PYQs ಅನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡಿ, ನಂತರ KCET ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅದಕ್ಕೆ ರಿಲೇಟೆಡ್ ಸ್ಟಡಿ ಮಾಡಿ, ನಂತರ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅದರ ಟ್ರಿಕ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಈ KCET 2025 ಆಗತ್ತಲ್ವಾ, ಅವಾಗ PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ 3 ವಿಷಯಗಳ 180 ಮಾರ್ಕ್ಸ್ ಏನಿರುತ್ತೆ ಅದರಲ್ಲಿ ಮಿನಿಮಮ್ 145+ ಸ್ಕೋರ್ ಮಾಡ್ತೀನಿ. ಇದನ್ನೇ ಗಮನದಲ್ಲಿ ಇಟ್ಕೊಂಡು ಪ್ರಿಪರೇಷನ್ ಮಾಡಿ. ಅಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲ, ನಾನೀಗ 100 ಸ್ಕೋರ್ ಮಾಡ್ತೀನಿ, 120 ಸ್ಕೋರ್ ಮಾಡ್ತೀನಿ. ಒಂದು ವರ್ಷ ಇನ್ವೆಸ್ಟ್ ಮಾಡ್ತಿದ್ದೀರಾ, ಕಡಿಮೆ ಟೈಮ್ ಅಲ್ಲ, ಒಂದು ವರ್ಷ. ಅದಕ್ಕೋಸ್ಕರ ಈಗ 180ಗೆ ಮಿನಿಮಮ್ 145+ ನನ್ನ ಸ್ಕೋರ್ ಆಗಬೇಕು KCET. ಇದನ್ನೇ ಗಮನದಲ್ಲಿ ಇಟ್ಕೊಂಡು ಪ್ರಿಪರೇಷನ್ ನಡೆಸಿ ಆಗತ್ತೆ ಮತ್ತೆ ಸ್ಕೋರ್ ಕೂಡ. ಯಾಕಂದ್ರೆ ಟೈಮ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಯಾಕೆ ಆಗಲ್ಲ, ಆಗತ್ತೆ. ಸೊ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಅಂತಿದ್ದೀರಾ ಅದನ್ನ ಪರ್ಫೆಕ್ಟ್ ಆಗಿ ರೆಡಿ ಇಟ್ಕೊಳ್ಳಿ ಮೈಂಡ್ ಅಲ್ಲಿ. ಈ ರೀತಿ ಪ್ರಿಪೇರ್ ಆಗ್ತೀನಿ ನಾನು ಅಂತ ಪ್ರಿಪರೇಷನ್ ನಡೆಸ್ತಾ ಹೋಗಿ. ಮುಂದಿನ ವರ್ಷ ಒಳ್ಳೆ ರ್ಯಾಂಕ್ ಕೂಡ ಬರುತ್ತೆ, ನಿಮಗೆ ಬೇಕಾಗಿರುವಂತಹ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಆಗುತ್ತೆ, ಅದು ಕೂಡ ನಿಮಗೆ ಬೇಕಾಗಿರುವಂತಹ ಬ್ರಾಂಚ್. ಬಟ್ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ನಡೆಸಬೇಕು. ನಂತರ ಯಾರ್ಯಾರು ಲಾಂಗ್ ಟರ್ಮ್ ಮಾಡಬೇಕು ಅಂತಿದ್ದೀರಾ ಅವರು ಕಮೆಂಟ್ ಬಾಕ್ಸ್ ತಿಳಿಸಿ. ಜಸ್ಟ್ ತಿಳ್ಕೊಳ್ಳೋಕೆ ಎಷ್ಟು ಜನ ವಿದ್ಯಾರ್ಥಿಗಳು ಲಾಂಗ್ ಟರ್ಮ್ ಮಾಡಬೇಕು ಅಂತ ಇದ್ದಾರೆ ಅಂತ. ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.